ಏನಮ್ಮ ಏನಂದ್ರ ಖಾಲಿ ಮಾಡ್ಕೋಬೇಕು ಬೇಗ ಬೇಗ ನೀವು ಮನೆ ಕ್ಲೀನ್ ಮಾಡಬೇಕು ಅಂದ್ರೆ ಹಂಗೆ ನಮ್ಮಮ್ಮ ಮನೆ ಕ್ಲೀನ್ ಮಾಡಬೇಕು ಅಂತ ನಾವು ಮಟನ್ ಸಾರು ಬೇಗ ಬೇಗ ಖಾಲಿ ಮಾಡ್ಬೇಕಂತೆ. ಇವತ್ತು ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡ್ತಾ ಇದ್ದಾರೆ. ಈ ಇಡ್ಲಿ ಕುಕ್ಕರು ಡಿಫ್ರೆಂಟ್ ಆಗಿ ಎಲ್ಲರೂ ನಮ್ಮ ಅಕ್ಕನ ನೋಡಿದ್ರೆ ಒಂಥರ ವಿಷಲ್ ಆಗ್ತಾ ಇತ್ತು, ನನ್ನ ನೋಡಿದ್ರೆ ಒಂಥರ, ನಮ್ಮ ಅಮ್ಮನ ನೋಡಿದ್ರೆ ಒಂಥರ ಡಿಫ್ರೆಂಟ್ ಆಗಿ ಹೋಗ್ತಾ ಇತ್ತು ಉಯ್ ಅಂತ. ಎನಿವೇಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜೋಳಿ ಮನು. ಬೋರ್ ಹೊಡೆದೋಗ್ಬಿಟ್ಟೈತೆ ಮನುಗೆ ಅಲ್ವಾ ಮನು? ಇಲ್ಲ ಮಾತಾಡಿಸ್ತಾ ಇದ್ದೀನಿ ತಾನೇ ನಾನು. ನೋಡಿದ್ರೆ ಹಿಂಗೆ ಮಾತಾಡಿಸ್ತಾ ಇದ್ರೆ ಹೋಯ್ತಾನೇ ಇರತ್ತೆ ಟ್ರೈನ್, ಯಾವ ಡೈರೆಕ್ಷನ್ ಹೆಂಗ ಹೋಗ್ತೈತೆ ಅಂದ್ರೆ ನಿನ್ ಪಾಡೆ ನೀನ್ ಮಾತಾಡ್ತೈತಿ, ನಾನು ಪಕ್ಕದಲ್ಲಿ ಬಂದು ಸೈಲೆಂಟ್ ಆಗಿ ನಿಂತಿರ್ತೀನಿ. ಅದ್ರ ಬಂದು ಸುಮ್ಮನೆ ಹೋಗ್ತಾ ಇರೋದು ಬೆಟರ್ ಅಲ್ಲ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಕಾಫಿ ಮಾಡ್ಕೊಂಡು ಬರ್ತೀನಿ ಹೋಗು. ತಿಂಡಿ ತಿನ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಮನುಗೆ ಅವರು ಬಿಯರ್ಡ್ ಟ್ರಿಮ್ ಮಾಡಿಸ್ಕೋಬೇಕು ಅಂತ ನೆನಪಾಯ್ತಂತೆ. ಸಲೂನಿಗೆ ಕರ್ಕೊಂಡು ಬಂದಿದ್ದೀನಿ, ಇಲ್ಲೇ ನಮ್ಮೂರಲ್ಲೇ. ಮಾತಾಡ್ಬಿಡ, ಕಟ್ಗಿಟ್ಟ ಆಗ್ಬಿಟ್ಟಿತ್ತು. ಸೊ ಒಳಗಡೆ ಅವರು ಮಾಡಿಸ್ಕೊಂತವ್ರೆ. ಯಾರೋ ಬೇರೆ ಕಸ್ಟಮರ್ ಬಂದರು, ಅಲ್ಲೇನು ನಿಂತ್ಕೊಳ್ಳೋದು ಅಂತ ಇಲ್ಲಿ ಕುತ್ಕೊಂತ ಇದ್ದೀನಿ. ಆರಾಮಾಗಿ ಸೋಫಾ ಗಿಫ್ ಹಾಕಿದ್ದಾರೆ, ಕೂತ್ಕೊಳ್ಳೋದಷ್ಟೇ ಇವಾಗ ಎಲ್ಲ ಮುಗಿಸ್ಕೊಂಡು ಬಂದವ್ರೆ. ಇನ್ನೊಂದು ಸ್ವಲ್ಪ ಇಷ್ಟೇನಾ ಅದು ಹೋಗೋದು? ಹೌದಾ? ಹಾಂ, ಇದೊಂದು ಚೂರು ಕಾಣ್ತದೆ. ಇನ್ನು ಬೇಗ ಬಂದ್ಬಿಡತ್ತೆ ಅಷ್ಟೇ. ಆದರೆ ನಾಳೆ ಒಂದಿನಕ್ಕಷ್ಟೇ ಬೇಕಿರೋದು. ಅದೇನಲ್ಲಿ ನಾನು ಅದೃಷ್ಟ ಅಂತಿದ್ದಲ್ಲ ಒಳಗೆ ಒಂದು ಬ್ಯಾಟ್ರಿ ಹಾಕಿದ್ರು, ಬ್ಯಾಟ್ರಿ ಎರಡನೇದು ಯೂಸ್ ಮಾಡಿ ಅದು ಏನಾದರೂ ಹೋಗಿದ್ರೆ ಶಿವ ಮಾಡಿಸ್ಬೇಕು, ಬೇರೆ ಆಪ್ಷನ್ ಚಾರ್ಜ್ ಮಾಡ್ಕೊಳ್ಳೋರು ಅವರೆಲ್ಲ ಮಾಡಿ ಇಟ್ಕೊಂಡಿರ್ತಾರೆ. ಓಕೆ, ನಾವು ಮನೆಗೆ ಬರೋ ಅಷ್ಟರಲ್ಲಿ ಹಣ್ಣೆಲ್ಲಾನು ಕಟ್ ಮಾಡಿಟ್ಟವ್ರು. 2 ಗಂಟೆಗೆ. ಯಾಕೆ ಅಲ್ಲಿಡಿ ತುಂಬ್ತೀನಿ. ನಾವು ಅಪ್ಪಂಗೆ ಫ್ರಿಡ್ಜಲ್ಲಿ ಬಟ್ಟೆ ತುಂಬಬೇಕಂತೆ. ನಾನು ವಾಷಿಂಗ್ ಮಿಷಿನಲ್ಲಿ ತರಕಾರಿ ಇಡಬೇಕಂತೆ. ವಾಷಿಂಗ್ ಮಿಷಿನ್ಗೆ ತಗೊಂಡೋಗಿ ಹಣ್ಣು ಇಡೋಣ, ಫ್ರಿಡ್ಜಲ್ಲಿ ಬಟ್ಟೆ ತುಂಬೋಣ. ಹೆಂಗೈತೆ ಎಮ್ಮಿ? ಎಲ್ಲ ಖಾರವಾಗೈತೇನೋ ಅನ್ಕೊಂಡಿದೆ. ಅದನ್ನ ಯಾಕೆ ಹಳಸ್ನೇಣು ಹೆಂಗೈತೆ ಅಂದೆ, ಸ್ವೀಟ್ ಆಗೈತಂತೆ ಹಳಸ್ನೇಣು. ನಂಗೆ ಗೊತ್ತೇ ಇರಲಿಲ್ಲ, ನಾನೆಲ್ಲ ಖಾರ ಐತೇನೋ ಅಂದ್ಕೊಂಡೆ. ಅಣ್ಣ ಆಫ್ ಮಾಡಿ ಡ್ಯಾಡಿ. ಅಯ್ಯೋ ಆಫ್ ಮಾಡಿ ಅಂದರೆ ಆಫ್ ಮಾಡಲ್ಲ, ನಾವೇ ಆಫ್ ಮಾಡಬೇಕು. ಊರಿಗೆ ಬಂದರೆ ಬರೀ ಓಡಾಟನೇ ಆಗ್ತಾ ಇರತ್ತೆ ನಮ್ಮದು. ಸಲೂನಿಂದ ಬಂದ್ವಾ, ಸಲೂನ್ಗೆ ಹೋಗ್ತಾ ಆಂದಿವೆ ನೀರು ಆನ್ ಮಾಡ್ಕೊಂಡು ಹೋಗಿದ್ವಿ. ಇವಾಗ ಅಲ್ಲಿ ಮನೆ ಹತ್ರ ಸಂಪೆಲ್ಲ ತುಂಬಿದೆ, ಅದ್ರ ಜೊತೆಗೆ ಬೇರೆ ಬೇರೆ ಕೆಲಸ ಎಲ್ಲ ಇತ್ತು. ಅಮ್ಮಂಗೆ ಹೆಲ್ಪ್ ಎಲ್ಲ ಮಾಡ್ಬಿಟ್ಟು ಬಂದೆ, ಬಟ್ಟೆ ಜಾಲ್ಸಕ್ಕೆ ಎಲ್ಲ. ಪುನಃ ನೀರು ಆಫ್ ಮಾಡೋಕ್ಕೆ ನಾವು ಅಪ್ಪ ಬರ್ತೀನಿ ಅಂತಾರೆ. ಅಷ್ಟೊತ್ತಿಗೆ ಮನು ನಾವೇ ಹೋಗೋಣ ಬಾ ಅಂದರು. ಅವರಿಗೆ ಇಲ್ಲಿ ತೋಟ, ಈ ವಾತಾವರಣ, ಇಲ್ಲೇ ಪಕ್ಕದಲ್ಲಿ ಕೆರೆ ಎಲ್ಲ ಇದೆಯಲ್ಲ, ಭಾಳ ಇಷ್ಟ ಆಗತ್ತೆ ಅವ್ರಿಗೆ. ಚೆನ್ನಾಗಿರ್ತೈತೆ. ನಮ್ಮದು ಇದು ಮೋಟಾರ್ ಮನೆ. ಆಟೋ ಕೇಳ್ತಾ ಇದ್ದಲ್ಲ, ತೋರಿಸ್ಕೊಡ್ತೀನಿ ಬಾಯಿಲಿ ಹೆಂಗೆ ಅದು ಮ್ಯಾನ್ಯುಯಲ್ ಅಂತ. ಹಾಂ, ಕೆರೆ ಬಂದಾಗೆಲ್ಲ ನೋಡ್ತೀಯಲ್ಲ ಮನು. ಅವ್ರಿಗೆ ಇಲ್ಲಿ ಭಾಳ ಇಷ್ಟ ಆಗತ್ತೆ, ಇಲ್ಲಿ ತೋಟದ ಹತ್ರ ವಾತಾವರಣ ನೋಡಿ. ಅದು ಆಫ್ ಇದು ಕೇಳ್ತಿದ್ದಲ್ಲ, ಇಲ್ಲಿದೆ ನೋಡು ಆಟೋ. ಇದು ನಾನು ಇವಾಗ ಏನಾರು ಆಫ್ ಮಾಡಲಿಲ್ಲ ಅಂದರೆ ಇನ್ನೊಂದು 5 ಮಿನಿಟ್ಸ್ ಬಿಟ್ಟು ಪುನಃ ಆನ್ ಆಗಿಬಿಡುತ್ತೆ. ಇದು ಆಫ್ ಮಾಡಬೇಕು. ಇದು ಆಫ್ ಮಾಡಿದ್ರೆ ಅಷ್ಟೇ. ಬೇಕಂದಾಗ ನೆಕ್ಸ್ಟ್ ಡೇ ನಾಳೆಗೆ ಕರೆಂಟ್ ಬರೋ ಟೈಮಿಗೆ ಆಟೋ ಹಾಕ್ಕೊತೀವಿ. ಅಪ್ಪನ ಕೇಳ್ತೀನಿ, ಅದು ಆಟೋ ಆಫ್ ಮಾಡಬೇಕಾ ಬೇಡವಾ ಅಂತ. ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ವಿಚಿತ್ರ ಹುಳಗಳೆಲ್ಲ ಕಾಣಿಸುತ್ತೆ. ಇದು ನೋಡಿದ್ರೆ ನೀನು ಹುಲ್ಕಡ್ಡಿ ಅನ್ಕಂತೀಯ, ಇದು ಬಸವಣ್ಣನ ಹುಳ ಅಂತೀವಿ ನಾವು. ಸರಿ ಹಿಡ್ಕೊ, ಅದು ಅಲ್ಲಿ ತಿರ್ಗಿಸ್ಬೇಕಂತೆ, ತಿರ್ಗಿಸ್ತೀನಿ. ಏನು ತಿರ್ಗಿಸ್ಬೇಕು? ನೀರು ಬಿಟ್ಟಿದ್ವಲ್ಲ ಮನೆ ಹತ್ರಕ್ಕೆ, ಅದು ಪೈಪ್ ಓವರ್ಲೋಡ್ ಆಗುತ್ತೆ. ಅದು ಅಪ್ಪಲ್ಲಿ ಬರ್ತಲ್ಲ, ರಿವರ್ಸ್ ಬಂದು ಎಲ್ಲ ಒಂದು ಕಡೆ ಸ್ಟಾಕ್ ಆದರೆ ಪೈಪ್ ಆಗುತ್ತೆ. ಅದಕ್ಕೆ ಓಪನ್ ಮಾಡಿಬಿಡ್ತೀವಿ. ಅವಾಗ ಏನಾಗುತ್ತೆ? ತೋಟಕ್ಕೆ ಹೋಗುತ್ತೆ ನೀರು. ಪ್ಲಾಸ್ಟಿಕ್ ಪೈಪ್ಗಳಲ್ವಾ ಡ್ಯಾಮೇಜ್ ಆಗಿಬಿಡ್ತವೆ, ವಾಟರ್ ಫೋರ್ಸ್ ಜಾಸ್ತಿ ಆಗುತ್ತೆ ಅಷ್ಟೇ. ಇಲ್ಲಿ ಹೋಗ್ತೈತೆ ಡ್ರಿಪ್ ಇರಿಗೇಷನ್ ಬಂದು ಪೈಪ್ ಹೊಡೆದೋಗೈತಾ ಅದು ಗೊತ್ತಿಲ್ಲ. ಇಲ್ಲ, ಅದು ಡ್ರಿಪ್ ಇರಿಗೇಷನ್ದು ಹೊಡೆದೋಗಿರೋದಲ್ಲ. ಕೊಡಿಲ್ಲ, ಅಪ್ಪನ ಕೇಳ್ತೀನಿ.
ನಾನು ಇಲ್ಲಿ ಓಪನ್ ಮಾಡಿದ ತಕ್ಷಣ ಈ ಥರ ಫೌಂಟನ್ ಥರ ನೀರು ಬಂದ್ಬಿಡ್ತಾ ನಾನು ಎದ್ರುಕೋಗ್ಬಿಟ್ಟೆ. ಪೈಪ್ ಹೊಡೆದೋಗ್ಬಿಟ್ಟೈತೇನೋ ಅಂತ ನಾವು ಅಪ್ಪನ ಕಾಲ್ ಮಾಡಿ ಹೇಳಿದ್ರೆ ನಾವು ಅಪ್ಪನೇ ಪೈಪ್ನ ಆ ಥರ ಜಾಯಿಂಟ್ ಮಾಡಿ ಬಿಟ್ಟಿರೋದಂತೆ ಆ ತೆಂಗಿನ ಮರಕ್ಕೆ ನೀರು ಹೋಗೋದಕ್ಕೆ. ದಿಸ್ ಇಸ್ ಕಾಲ್ಡ್ ಟೆಕ್ನಾಲಜಿ ಅಂತ ಆಯಿತು. ಇವಾಗ ಒಂದು ವಿಸಿಟ್ ನಮ್ಮ ಮಾವಿನ ಮರ ತೋರಿಸ್ತೀನಿ ಬನ್ನಿ. ಏನು ಅಲ್ಲಿ ಹೋಗ್ಬಿಟ್ಟು ಹೋಗೋಣ? ಅಲ್ಲ, ಒಂದು ರೌಂಡ್ ನೋಡ್ಕೊಂಡು ಬನ್ನಿ, ಯಾರು ಆ ಕಡೆ ಓಡಾಡ್ತಾರ ಅಂದ್ರು ಅಪ್ಪ, ಕಿತ್ಕೊಂಡು ಹೋಯ್ತಾರಲ್ಲ. ಇನ್ನು ನೋಡಿ, ತೋಟದಲ್ಲಿ ಏನಾದರೂ ಬೆಳೆದ್ರೆ ಇದೊಂದು ಇದು ನಾವು ತಿರುಗಿ ನೋಡೋದೇ ಅಪರೂಪ ಆಗತ್ತಲ್ವಾ. ಓಪನ್ ಏರಿಯಾ ಇರುತ್ತೆ, ಎಲ್ಲ ಬಂದು ಕಿತ್ತಾಕೊಂಡು ಹೋಗ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಹಿಂಗೇನಾದ್ರು ಬಂದಾಗ ನೋಡ್ಕೊಂಡು ಹೋಗೋದು. ಚಲೋ, ಈಗ ಹೋಗೋಣ ಮಾವಿನ ಮರದ ಹತ್ರ. ಮನು, ಇಲ್ಲಿ ಎಷ್ಟು ಸರಿ ಬಂದಿದ್ಯಾ? ಮರ್ತ್ಕೊಂಡೇ ಬಿಟ್ಟಿರ್ತೀಯ ನೀನು. ಒಂದೊಂದು ಅಲ್ಲೊಂದು ಇಲ್ಲೊಂದು ಇರ್ತಾವಲ್ಲ, ಗೊತ್ತಾಗಲ್ಲ ಯಾವ್ಯಾವ ಎಲ್ಲೆಲ್ಲವೇ. ಈಗ ನಾವು ಮೋಟಾರ್ ಆನ್ ಮಾಡೋಕೆ ಹೋಗಿದ್ದು ಇಲ್ಲೇ ಒಂದು 3 ಎಲ್ಲ 4th ಲೈನು. ಇವಾಗ ನಾವು ಇಲ್ಲಿ ಬಂದಿರೋದು. ಇಲ್ಲಿ ನಮ್ಮದು ಮಾವಿನ ಮರ, ಹಲಸಿನ ಮರ ಇದೆ. ಮನೆ ಹತ್ರ ಒಂದು ಹಲಸಿನ ಹಣ್ಣು ಮರ ಇದೆ. ಅದು ಡಿಫ್ರೆಂಟ್ ಟೇಸ್ಟು, ಇಲ್ಲಿ ಇರೋದು ಡಿಫ್ರೆಂಟ್ ಟೇಸ್ಟು. ಮನು, ನಿನ್ನ ಫ್ರೆಂಡ್ಸ್ಗೆಲ್ಲ ಈ ಹಣ್ಣು ಇಷ್ಟ. ಮಾತಾಡ್ತಾ ಇದ್ನ, ಫೋನ್ ಕಾಲ್ ಬಂತು. ಭಾಗ್ಯ ಫೋನ್ ಮಾಡಿದ್ರು, ಅಲ್ಲಿ ಮನೆ ಹತ್ರ ಹೋಗಿದ್ದಾರಂತೆ. ವಿರಾಜು, ಮಂಜು, ಮೋನು ಅಂತ ಅಂತ ಕರ್ಕೊಂಡು ನಾವು ನೋಡಿದ್ರೆ ಇಲ್ಲಿಗೆ ಬಂದಿದ್ದೀವಿ. ನೋಡು ಮನು, ಮಾವಿನಕಾಯಿ ಫುಲ್ ಖಾಲಿನೇ ಆಗೋಗ್ಬಿಟ್ಟೈತೆ. ಇದು ಎಷ್ಟು ಸ್ವೀಟ್ ಇರುತ್ತೆ ಅಂದರೆ, ನಮ್ಮದು ಮಾವಿನಕಾಯಿ ಹಣ್ಣಾಗೋ ತನಕ ಅಂತೂ ಬಿಡೋದೇ ಇಲ್ಲ ನಾವು, ಯಾಕೆಂದ್ರೆ ಅದು ಹುಳ ಬಿದ್ದುಬಿಡತ್ತೆ, ಅಷ್ಟು ಸ್ವೀಟ್ ಇದೆ. ಕಾಯಿ ಎಲ್ಲ ನಮ್ಮನು ತುಂಬ ಫೇವ್ರೇಟು, ಸ್ವೀಟ್ ಆಗಿರೋದು. ಇನ್ನು ಸಣ್ಣ ಸಣ್ಣ ಈಚು ಇದೆ ಮನು ಇಲ್ಲಿ. ಏನದು ಕೂಗ್ತಿರೋದು? ಅದು ಇದು ಏನಂತಾರೆ, ಕೋಗಿಲೆ, ಮರಗುಂಕ ಅದೇನೋ ಅಂತಾರಪ್ಪ, ಅದ್ರ ಹೆಸರು ನಂಗೆ ಬರಲ್ಲ. ಮರವಂಕ ಅಂತನೋ ಏನೋ ಅಂತಾರೆ. ಕೋಗಿಲೆ ಜಾತಿಗೆ ಬರುತ್ತೆ, ಕೋಗಿಲೆ ಅಲ್ಲ ಅದು. ನಡಿ 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 ನೋಡಿ, ಹಿಂಗೆ ಬರತ್ತಾ. ಬಂದಾಗ ಹುಡುಗರುಗಳು ಇಲ್ಲ ತೋಟದ ಕಡೆಗೆ ಬರೋರು ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಎಲ್ಲ ಡೌನೇ ಇದೆ ಇಲ್ಲ, ನೋಡಿ ಎಷ್ಟು ಕೆಳಗಡೆ ಇದೆ ಇದು ಮಾವಿನಕಾಯಿ. ನೋಡು ಮನು, ಇಲ್ಲಿ ಕೆಳಗೆ ಹಿಂಗೆ ಕೈಗೆ ಎಟ್ಕಂಗಿರತ್ತೆ, ಕಿತ್ತಾಕೊಂಡು ಹೋಗ್ತಾರೆ. ಇದು ಹಲಸಿನ ಮರ. ಈ ಮರದ ಹಣ್ಣು ನಮಗಷ್ಟು ಇಷ್ಟ ಆಗಲ್ಲ, ಅದು ತುಂಬ ದಪ್ಪ ದಪ್ಪ ಬರುತ್ತೆ ತೊಳೆಗಳು. ಅಲ್ಲಿ ನಮ್ಮ ಮನೆ ಹತ್ರ ಇದೆಯಲ್ಲ, ಅದು ಸೂಪರ್ ಸ್ವೀಟ್. ಅದು ಆಫೀಸ್ ಕೆಲಸ ಮಾಡ್ತಾ ಇದೆ ಕೂತ್ಕೊಂಡು. ಅಷ್ಟೊತ್ತಿಗೆ ಮನು, ಬಾ ವಾಕಿಂಗ್ ಹೋಗಿ ಬರೋಣ ಒಂದು ರೌಂಡು ಅಂತ ಅಂತಿದ್ದಾರೆ. ಹೊರಗಡೆ ಫುಲ್ ಗಾಳಿ, ಎಳ್ನೀರು ಕೊಚ್ಚಿಸ್ಕೊಂಡಿದ್ದೆ ಬೆಳಗ್ಗೆ ಕುಡಿಯೋದಕ್ಕೆ ಅಂತ. ನನಗೆ ಮನುಗೆ ಅಪ್ಪ ಪಾಪ ಬಂದು ಎಲ್ಲ ಕೊಚ್ಚಿಟ್ಟಿದ್ದಾರೆ. ತೂತಾಕೊಂಡು ಕುಡಿಯೋಕ್ಕೆ ನಮಗೆ ಸೋಂಬೇರಿತನ. ಹಣ್ಣು ಅದನ್ನು ಕಿತ್ತಿಟ್ಟಿದ್ದಾರೆ. ಒಂದು ಹಣ್ಣು ಕಟ್ ಮಾಡಿದ್ರು, ಫುಲ್ ಅರ್ಧ ಗಂಟೆಲೆ ಎಲ್ಲ ಸೇರಿ ಖಾಲಿ ಮಾಡಿದ್ವಿ. ನೀವು ನೋಡಿ, ನಮ್ದು ಏನೇನೋ ಕೆಲಸಗಳು ಮಾಡ್ತಾಯಿದ್ದೀನಿ ಊರಿಗೆ ಬಂದು. ಇಲ್ಲಿ ಮೊರಿಂಗಾ ಲೀವ್ಸ್, ನುಗ್ಗೆ ಸೊಪ್ಪು ಕಿತ್ಕೊಂಡು ನೆನ್ನೆ ಒಣಗಾಕಿದೆ. ಇವತ್ತು ಕರಿಬೇವು ಸೊಪ್ಪು ಕಿತ್ಕೊಂಡು ಬಂದು ತೊಳೆದು ಆರಕ್ಕೆ ಹಾಕಿದ್ದೀನಿ. ಇದು ಸಾಕಾಗಲ್ಲ ಕರಿಬೇವು ಸೊಪ್ಪು. ಏನು ಮನು, ಇನ್ನೊಂದು ಸ್ವಲ್ಪ ಬೇಕದು ಕರಿಬೇವು ಸೊಪ್ಪು. ಸಾಕಾಗಲ್ಲ, ಇದು ಇಷ್ಟೇ ಆಯ್ತು. ನಾನು ಸಾಕಾಗತ್ತೇನೋ ಅನ್ಕೊಂಡು ತಂದೆ. ಅದು ನಾನು ಮಾಡ್ಕೊಂತ ಇರೋದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಕ್ಕೆ. ನುಗ್ಗೆ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲ ಹಾಕಿ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಇದನ್ನೆಲ್ಲ ಕಿತ್ತು ಒಣಗಿಸ್ಕೊಂತ ಇದ್ದೀನಿ. ಊರಿಗೆ ಬಂದಾಗ ನೆನಪಾಯ್ತು ಅದಕ್ಕೆ. ಅದಾದ್ಮೇಲಿಂದ ಹೋಗಿ ಇನ್ನೊಂದು ಸ್ವಲ್ಪ ಕಿತ್ಕೊಂಡು ಬರೋಣ. ನಮ್ಮದೇ ಇದೆ ಗಿಡ ಅಲ್ಲಿ. ಹೋಗೋಣ. ಇಲ್ಲಿ ನೋಡಿ ನಮ್ಮ ಅಪ್ಪನ ಐಡಿಯಾ. ಎಲೆಕ್ಟ್ರಿಕ್ ಪೋಲ್ದು ಲೈಟ್ದು ಸ್ವಿಚ್ ಇದೆಯಾ ಇಲ್ಲಿ, ಮಳೆ ನೀರು ಬೀಳಬಾರ್ದು ಅಂದ್ಬಿಟ್ಟು ಹಿಂಗೆ ಹಾಕಿದ್ದಾರೆ. ಹೆಂಗೆ ಐಡಿಯಾ ನಮ್ಮ ಡ್ಯಾಡಿದು. ಅಲ್ಲಿ ತೋಟದ ಹತ್ರ ಒಂಥರ ಐಡಿಯಾ, ಮನೆ ಹತ್ರ ಒಂಥರ ಐಡಿಯಾ. ಅದೇ ಟೆಕ್ನಾಲಜಿ. ಇಲ್ಲಿ ಒಂದು ಪರಂಗಿ ಹಣ್ಣು ಮರ ಇತ್ತು, ಕಟ್ ಮಾಡ್ಬಿಟ್ಟವ್ರೆ. ಲಾಸ್ಟ್ ಟೈಮ್ ಬಂದಾಗ ನಮ್ಮ ಮನೇಲಿರೋ ಫ್ರೂಟ್ಸ್ ನಾವುಗಳು ಯಾರೂ ತಿನ್ನಲ್ಲ. ಯಾಕೆ? ಹಲಸಿನ ಹಣ್ಣು ತಿನ್ನೋ ಅಂಥದ್ದಲ್ವಾ? ಸೀಬೆಹಣ್ಣು ಕೊಡೋದೇ ಇಲ್ಲ. ಮಾವಿನಕಾಯಿ ಕೊಡೋದೇ. ಪರಂಗಿ ಹಣ್ಣು ಕೊಡಲ್ಲ. ಸೀತಾಫಲ ಹಣ್ಣು ಎಲ್ಲಾನು ಕೊಡಲ್ಲ ಅಂತಾರೆ. ಸೀಸನ್ ಇದ್ದಾಗ ಊರಿಗೆ ಬರಬೇಕು ತಾನೇ, ಅವಾಗ ತಾನೇ ಸಿಗೋದು. ಕೊಡಲ್ಲ ಅಂದರೆ ಇಲ್ಲಿ ಬಿಟ್ಟಿರೋದು ಬೆಂಗಳೂರಲ್ಲಿ ಹೆಂಗೆ ಸಿಗತ್ತೆ? ಓ, ಇವ್ರಿಗೆ ಬೆಲ್ಟು ಕೊಡೋದು ಅಲ್ದಲೆ ತಗೊಂಡೋಗಿ ಡೋರ್ ಡೆಲಿವರಿ ಬೇರೆ ಮಾಡಬೇಕಂತೆ. ನೋಡಿ, ಅದನ್ನು ಸರ್ವಿಸ್ ಅಷ್ಟೆಲ್ಲ ಬಂದಿಲ್ಲ ಇಲ್ಲಿ. ನಮ್ಮೂರು ರೋಡ್ ನೋಡಿ ಎಷ್ಟು ಖಾಲಿ ಕಾಣ್ತಾ ಇದೆ. ವಾಕಿಂಗ್ ಮಾಡೋಕ್ಕೆ ಸಾಕತ್ತಾಗಿರುತ್ತೆ. ಇದು ಡೇ ಟೈಮಲ್ಲಿ ಇಷ್ಟು ಖಾಲಿ ಇದೆಯಾ, ಸಂಜೆ ಟೈಮ್ ಫುಲ್ ಬ್ಯುಸಿ ಆಗೋಗ್ಬಿಡುತ್ತೆ. ಕಾಲೇಜ್ ಬಿಡಬೇಕು, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಬಿಟ್ಟ ಮೇಲೆ ಬರೀ ಸ್ಟೂಡೆಂಟ್ಸ್ಗಳೇ ಓಡಾಡ್ತಾ ಇರ್ತಾರೆ. ಹೊಟ್ಟೆ ಹಶ್ವಾಗ್ತಾಯಿತ್ತು ಅಂದ್ಬಿಟ್ಟು ಹಲಸಿನ ಹಣ್ಣು ಕಟ್ ಮಾಡಿಸ್ಕೊಂತ ಇದ್ದೀವಿ.
ಸ್ವೀಟು ನೋಡಿಲ್ಲ ಬಟ್ಲು ಪಕ್ಕದಲ್ಲೇ ಕೂತ್ಕೊಂಡ್ಬಿಟ್ಟಿದ್ಯಾ ಹಂಗೆ ಅದು ಕುತ್ಕೊಂಡಲ್ಲಿ ತಿಂದ್ರೆ ಮಜಾ ಬರೋದು ಬಾ ಎಂಜಾಯ್ ಮಾಡಿ ಬೇಡವಾ ನಾನು ಯಾವಾಗ ಬೇಡ ಎಲ್ಲ ಬೇಡ ಅಂದೇನೋ ಅನ್ಕೊಂಡೆ ಈಗ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ಜಾಯ್ನ್ ಆಗಿ ನಾನು ಮುಗಿಸೋ ಗಂಟ ಸಮಾಧಾನ ಇಲ್ಲ ನೀವಿಬ್ರು ಬಿಡಿಸ್ತಾ ಇರಿ ನಾನು ಕುತ್ಕೊಂಡು ತಿಂತಾ ಇರ್ತೀನಿ ಹೆಂಗಿದೆ ಅಲ್ವಾ ಕರೆಕ್ಟ್ ಅಲ್ಲಿ ನಮ್ಮಪ್ಪ ಬಿಡ್ಸಾಕ್ತಾ ಇದ್ರೆ ಇಲ್ಲಿ ನಾವು ಖಾಲಿ ಮಾಡಾಕ್ತಾ ಇದ್ದೀವಿ ಈ ಬೌಲ್ನ ತುಂಬಕ್ಕೆ ಬಿಡ್ತಾ ಇಲ್ಲ ಈ ಮನು ನಮ್ಮ ಬೌಲೇ ತುಂಬ ಕಟ್ಟೆಗೆ ಹಾಕೊಂಡು ಕೂತಾಗ ಕುಂತಿದ್ಯಾ ನನ್ಗೆ ಹೇಳ್ತೀಯ ತುಂಬ್ತಾನೆ ಇಲ್ಲ ಅದು Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.